ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ರಾಶಿ ಫಲಗಳು ಹೇಗಿರುತ್ತೆ ಅಂತ ತಿಳಿಯೋಣ. ನೋಡಿ, ಸಿಂಹರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ 3 ಗ್ರಹಗಳ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮೊದಲಿಗೆ ಸೂರ್ಯ ಆಗಸ್ಟ್ 14ನೇ ತಾರೀಕಿಗೆ ಕಟಕ ರಾಶಿಯಿಂದ ಸಿಂಹರಾಶಿ ಅಂದರೆ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ಬುಧ ಆಗಸ್ಟ್ 30ನೇ ತಾರೀಕಿಗೆ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂತಹದ್ದು. ನೋಡಿ, 2 ಗ್ರಹಗಳು ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದೆ. ಹಾಗಾಗಿ ಈ ಆಗಸ್ಟ್ ತಿಂಗಳಲ್ಲಿ ಬಹಳಷ್ಟು ಅದ್ಭುತಗಳು ನೀವು ನೋಡುವಂತಹದ್ದಿರುತ್ತೆ. ಇನ್ನು ಶುಕ್ರ ಆಗಸ್ಟ್ 20ನೇ ತಾರೀಕಿಗೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಹಾಗಾಗಿ 3 ಗ್ರಹಗಳ ಒಂದು ಬದಲಾವಣೆ ರಾಶಿಯಿಂದ ರಾಶಿಗಿದೆ. ಉಳಿದ ಗ್ರಹಗಳು ಅಂದರೆ ಮೀನ ರಾಶಿಯಲ್ಲಿ ಶನಿ ವಕ್ರಸ್ಥಿತಿಯಲ್ಲಿ ಸಂಚಾರ, ಮಿಥುನ ರಾಶಿಯಲ್ಲಿ ಗುರು ಸಂಚಾರ, ನಿಮ್ಮ ರಾಶಿ ಸಿಂಹರಾಶಿಯಲ್ಲಿ ಕೇತು ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು, ಕನ್ಯಾ ರಾಶಿಯಲ್ಲಿ ಕುಜಗ್ರಹ ಸಂಚಾರ, ಇನ್ನು ಕುಂಭ ರಾಶಿಯಲ್ಲಿ ರಾಹು ಸಂಚಾರ. ಈ ಗ್ರಹಗಳು ಸ್ಥಿರವಾಗಿ ರಾಶಿಯಲ್ಲಿ ಸಂಚಾರದಲ್ಲಿದೆ. ಈ ಎಲ್ಲ ಗ್ರಹಗಳಿಂದ ನಿಮ್ಮ ರಾಶಿ ಮೇಲೆ ಈ ಆಗಸ್ಟ್ ತಿಂಗಳಲ್ಲಿ ಏನೆಲ್ಲ ಪ್ರತಿಫಲಗಳು ಇರ್ತಕ್ಕಂತಹದ್ದು ನೋಡೋಣ. ನೋಡಿ, ಮೊದಲಿಗೆ ಸೂರ್ಯ ನಿಮಗೆ ಈ ಒಂದು ತಿಂಗಳಲ್ಲಿ ಏನು ಫಲ ಕೊಡ್ತಾನೆ ಅಂತ ನೋಡಿದ್ರೆ, 16ನೇ ತಾರೀಕುವರೆಗೂ ನಿಮಗೆ ಸ್ವಲ್ಪ ಖರ್ಚಿನ ವಿಚಾರದಲ್ಲಿ, ವ್ಯಯಾಂಶ ವಿಚಾರಗಳಲ್ಲಿ ಹೆಚ್ಚಾಗಿರ್ತದೆ. ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ಸ್ ಮಾಡುವಂತಹದ್ದು ಇರ್ಬೋದು, ಯಾವುದೋ ಒಂದು ವ್ಯಾಪಾರ ಮಾಡುವಂತಹದ್ದು, ಯಾವುದೋ ಒಂದು ಸೇಲ್ ಮಾಡಿ ದುಡ್ಡು ತಗೊಳ್ಳುವಂತಹದ್ದು, ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತಹ ಒಂದು ವಿಚಾರ ಮುಖ್ಯವಾಗಿರುತ್ತೆ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು, ಸೆಟಲ್ಮೆಂಟ್ಗಳು ಮಾಡ್ಕೊಳ್ಳುವಂತಹದ್ದು ಇವೆಲ್ಲ ಕೂಡ ಇರುತ್ತೆ. ಇನ್ನು 16ರ ನಂತರ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ವಿಶೇಷ ಇದೆ. ನೋಡಿ, ನಿಮ್ಮ ರಾಶಿಗೆ ಮಖ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ. ಹಾಗೆ ಪ್ರಾರಂಭದಲ್ಲೇ ಕೆಲವೊಂದು ವ್ಯವಹಾರಗಳು ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತಹದ್ದು, ಸ್ವಲ್ಪ ವೈಯಕ್ತಿಕವಾಗಿ ಕೆಲವೊಂದು ಟೆನ್ಷನ್ಗಳಿರುತ್ತೀರಾ, ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡಿರ್ತೀರಾ, ಸೆಟಲ್ಮೆಂಟ್ಗಳಾಗದೇ ಇರ್ತೀರಾ. ಅಂತಹವೆಲ್ಲ ಕೂಡ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅನ್ನುವಂತಹದ್ದು, ಒಳ್ಳೆಯ ರೀತಿ ಇತ್ಯರ್ಥಗಳು ಮಾಡ್ಕೊಳ್ಳುವಂತಹ ವ್ಯವಹಾರಗಳಿಗೆ ನೀವು ಮುಂದಾಗುವಂತಹದ್ದಿರುತ್ತೆ. ಮುಖ್ಯವಾಗಿ ಸುಮಾರು 6 ತಿಂಗಳಿಂದ ನಿಮಗೆ ಸೂರ್ಯನ ಫಲ ಅಷ್ಟರ ಮಟ್ಟಿಗೆ ಸಿಕ್ಕಿರಲ್ಲ. ಇನ್ನು ಈ ಒಂದು ತಿಂಗಳಿಂದ ಮುಂದೆ ನಿಮ್ಮ ರಾಶಿಯಿಂದ ಮುಂಭಾಗದಲ್ಲಿ ಸಂಚಾರ ಮಾಡುವಂಥ ಸ್ಥಿತಿ, ಸೂರ್ಯನ ಫಲಾಫಲಗಳು ಬಲಗಳು ನಿಮ್ಮ ರಾಶಿಗೆ ಅದ್ಭುತವಾಗಿ ಸಿಕ್ಕಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಇನ್ನು ಕುಜನ ಸಂಚಾರ ಸ್ಥಿತಿ ನಿಮ್ಮ ರಾಶಿ ಮೇಲೆ ಹೇಗಿರುತ್ತೆ ಅಂತಂದರೆ, ವಿಶೇಷವಾಗಿ ಸ್ವಲ್ಪ ನಿಮ್ಮ ಮನೆಯ ಕಡೆ ಹಣಕಾಸಿನ ವಹಿವಾಟುಗಳು ಮಾಡ್ಕೊಳ್ಳುವಂತಹದ್ದು, ಮತ್ತು ಸ್ವಲ್ಪ ಕೆಲವೊಂದು ಭಾಗ್ಯ ವಿಚಾರಗಳಲ್ಲಿ ಸೆಟಲ್ಮೆಂಟ್ಗಳು ಮಾಡಿಕೊಂಡು ಹಣಕಾಸು ಬರುವಂತಹದ್ದು ಕೂಡ ನಡೆಯುತ್ತೆ. ಸೊ ಮುಖ್ಯವಾಗಿ ಪ್ರಾರಂಭದ 14ನೇ ತಾರೀಕುವರೆಗೂ ಕೂಡ ನಿಮ್ಮ ಒಂದು ಸ್ವಸ್ಥಾನ ಅಂದರೆ ನಿಮ್ಮ ಮನೆಯ ಕಡೆಯಿಂದ ಬರುವಂತಹ ಕೆಲವೊಂದು ವ್ಯವಹಾರಗಳು, ಭಾತೃಕಾರಕರಿಂದ ಬರುವಂತಹ ವ್ಯವಹಾರಗಳು, ಸೆಟಲ್ಮೆಂಟ್ಗಳು ಬರುವಂತಹದ್ದು ನಡೆಯುತ್ತೆ. ಮತ್ತು 14ರ ನಂತರ ಆ ದುಡ್ಡು ಕಾಸು ವ್ಯವಹಾರಗಳಿಂದ ಖರ್ಚುಗಳ ಮಾಡ್ಕೊಳ್ಳುವಂಥ ಅಂದರೆ ಬಂದಿರ್ತಕ್ಕಂಥ ದುಡ್ಡಿಂದ ಸಾಲಬಾಧೆ ಇರುತ್ತೆ, ಕಮಿಟ್ಮೆಂಟ್ ಇರ್ತೀರ, ಸೆಟಲ್ಮೆಂಟ್ಗಳು ಮಾಡ್ಕೊಳ್ಳುವಂತಹದ್ದು, ಆ ಒಂದು ವಿಚಾರಗಳಿಗೆ ಸ್ವಲ್ಪ ಗಮನ ಕೊಡುವಂತಹದ್ದು, ದುಡ್ಡಿನ ವ್ಯವಹಾರದ ವಿಚಾರ ನಡೆಯುತ್ತೆ. ಇನ್ನು ಬುಧನ ಸಂಚಾರ ಹೇಗಿರುತ್ತೆ ಅಂತ ನೋಡಿದ್ರೆ, ಸ್ವಲ್ಪ ಕೆಲವೊಂದು ವ್ಯವಹಾರಗಳು ಅಂದರೆ ಮನೆ ಕಡೆ ಏನೋ ಒಂದು ಕುಟುಂಬದಲ್ಲಿ ಮಕ್ಕಳ ಒಂದು ಎಜುಕೇಷನ್ಗೋಸ್ಕರ ಆಗಿರ್ಬೋದು, ಅವರ ಖರ್ಚುಗಳಿರ್ಬೋದು, ಮತ್ತು ನಿಮ್ಮ ಸ್ವಂತ ಖರ್ಚುಗಳ ವ್ಯವಹಾರಗಳಿಗೋಸ್ಕರ ಆಗಿರ್ಬೋದು, ಒಂದು ಫ್ರೆಂಡ್ಸ್ ಹತ್ರದಿಂದ ದುಡ್ಡು ಕಾಸು ವ್ಯವಹಾರ ಮಾಡ್ಕೊಳ್ಳುವಂಥದ್ದು, ಸಪೋರ್ಟ್ ತಗೊಳ್ಳುವಂತಹದ್ದು, ಹಣಕಾಸಿನ ವಹಿವಾಟುಗಳು ಅಂದರೆ ಸಾಲ ರೀತಿಯಲ್ಲಾದರೂ ಆಗಲಿ ತೆಗೆದುಕೊಳ್ಳುವಂತಹ ವ್ಯವಹಾರಗಳು ನಡೆಯುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ರೀತಿ ಒಂದು 22ನೇ ತಾರೀಕುವರೆಗೂ ಕೂಡ ಒಂದು ಮಿತ್ರರಿಂದ ಆಗಿರ್ಬೋದು, ಸಹಚರರಿಂದ ಆಗಿರ್ಬೋದು, ಸ್ನೇಹಿತರಿಂದ ಆಗಿರ್ಬೋದು ಮಾಡುವಂಥದ್ದು. ಈ ವಿಚಾರ ಸ್ವಲ್ಪ ಟೆನ್ಷನ್ನು, ಪ್ರೆಷರು, ಒತ್ತಡ ಕೂಡ ಇರುತ್ತೆ. ಈಗ ಸಾಲ ಮಾಡಬೇಕು ಅಂದರೆ ಯಾರಿಗೇ ಆಗಲಿ ಟೆನ್ಷನ್ಸೇ ಇರುತ್ತೆ, ಒತ್ತಡ ಇರುತ್ತೆ, ಮಾನಸಿಕವಾಗಿ ಪ್ರೆಷರ್ ಇರುತ್ತೆ. ಅದು 22ವರೆಗೂ ನಡೆಯುತ್ತೆ. ಆ ನಂತರ ಕೂಡ ಸ್ವಲ್ಪ ಸಾಧಾರಣವಾದಂತಹ ಒಂದು ಸ್ಥಿತಿ ಬರುತ್ತೆ. ನೀವು ಸಾಲ ಮಾಡಿದ್ರೂ ಕೂಡ ಒಳ್ಳೆ ರೀತಿಯ ಅನುಕೂಲಗಳಾಗ್ಬಿಡುತ್ತೆ. 22ರ ನಂತರ ಪ್ರತಿಫಲ ಪಡೆಯುವಂತಹ ರೀತಿಯಲ್ಲಿ ಖರ್ಚುಗಳು ಬಂದು ಹೋಗುವಂತಹದ್ದು, ಹಣಕಾಸಿನ ಒಂದು ಪಡೆಯೋದಕ್ಕೋಸ್ಕರ ವ್ಯವಹಾರ ಮಾಡುವಂತಹದ್ದು, ಆದಾಯಗಳನ್ನು ಪಡೆಯೋದಕ್ಕೋಸ್ಕರ ಖರ್ಚುಗಳು ಮಾಡುವಂತಹ ಒಂದು ವಿಚಾರ ಮುಂದಕ್ಕೆ ಬರುತ್ತೆ. ಇನ್ನು ಗುರುವಿನ ಸಂಚಾರ ಫಲ ಹೇಗಿರುತ್ತಪ್ಪ ಅಂತಂದರೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಯಾರು ಗರ್ಭಿಣಿ ಸ್ತ್ರೀ ಇರ್ತೀರ ಅಂಥವ್ರು ಎಲ್ರಿಗೂ ಕೂಡ ತುಂಬ ಲಾಭದಾಯಕವಾದಂತಹ ಫಲಾಫಲಗಳು, ಆದಾಯ ಫಲಗಳು ಇರುತ್ತೆ. ಮತ್ತು ಸ್ವಲ್ಪ ಆರೋಗ್ಯ ವಿಚಾರದಲ್ಲೂ ಕೂಡ ಒಳ್ಳೆ ರೀತಿ ಫಲಗಳು ಈ ತಿಂಗಳಲ್ಲಿ ನೋಡ್ಬೋದು.
ಆದರೂ ಸಹ ಒಂದು ಗಮನ ಕೊಡಬೇಕಾಗಿರ್ತಕ್ಕಂತಹದ್ದು 13ನೇ ತಾರೀಕುವರೆಗೂ ಈ ಒಂದು ವಿಚಾರಗಳಲ್ಲಿ ತದ್ವಿರುದ್ಧಗಳನ್ನು ನೋಡುವಂತಹದ್ದು. ನೋಡಿ, ವಿದ್ಯಾರ್ಥಿಗಳಿಗೆ ಏನೋ ಅಡಚಣೆಗಳಾಗುತ್ತೆ ಅನ್ನುವಂತಹದ್ದು, ಗರ್ಭಿಣಿ ಸ್ತ್ರೀಯರಿಗೆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಡೆಲಿವರಿ ಮಾಡಿಸ್ಕೊಳ್ಳುವಂತಹ ವಿಚಾರ ಬರುವಂತಹದ್ದು, ಆರೋಗ್ಯ ವಿಚಾರ ಬಂದರೆ ತಲೆನೋವು, ತಲೆಬರ, ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು, ENT ರಿಲೇಟೆಡ್ ಸಮಸ್ಯೆಗಳು ಬರುವಂತಹ ಸಾಧ್ಯತೆ. ಸೊ ನಿಮಗೆ ಸಡನ್ನಾಗೆ ಬಂದುಬಿಡುವಂಥದ್ದು. ಯಾಕೆಂದರೆ ಯಾವುದೋ ರೀಸನ್ ಇಲ್ದಿರೋ ಕಾಯಿಲೆ ಬರುತ್ತೆ, ಸಮಸ್ಯೆ ಬರುತ್ತೆ, ಟೆನ್ಷನ್ ಬರುತ್ತೆ ಅಂತಂದರೆ ಯಾರಿಗಾದರೂ ಬಾಧೆನೇ ಅಲ್ವಾ? ಯಾಕೆಂದರೆ ರೀಸನ್ ಇದ್ದರೆ ಸೊ ಅದಕ್ಕೋಸ್ಕರ ಬಂತು, ಇದಕ್ಕೋಸ್ಕರ ಬಂತು ಅಂತ ಹೇಳ್ಬೋದು. ಏನೋ ತಿಂದಿದ್ದರಿಂದ, ಸೊ ನೀವು ಊಟ ತಿಂಡಿ ಸರಿ ಇಲ್ಲ ಅಂದಿದ್ದರಿಂದ ಆರೋಗ್ಯ ನಷ್ಟ ಬಂದಿದೆ ಅಂತ ತಿಳ್ಕೊಬೋದು. ಆದರೆ ಸಡನ್ನಾಗಿ ಬರುವಂತಹ ತೊಂದರೆಗೆ ಆಘಾತ ಉಂಟಾಗುವಂತಹದ್ದಿರುತ್ತೆ. ಅದು 13ರವರೆಗೂ ನಡೆಯುವಂತಹದ್ದಿರುತ್ತೆ. ಈ ರೀತಿ ವೈಪರೀತ್ಯ ಬಂದಾಗ ನೀವು ಖಂಡಿತವಾಗಿಯೂ ಸಹ ಮುಖ್ಯವಾಗಿ ನಿಮ್ಮ ಮನೆಯ ನೈಋತ್ಯ ದಿಶೆಯಲ್ಲಿ ಒಂದು ಕೆಂಪು ನೀರಿನ ಮೇಲೆ ಒಂದು ದೀಪವನ್ನು ಬೆಳಗಿಸಿ. ಅಂದರೆ ಒಂದು ತಟ್ಟೆಯಲ್ಲಿ ಒಂದು ಸುಣ್ಣ ಮತ್ತು ಅರಿಶಿಣ ಮಿಶ್ರಣ ಮಾಡಿರ್ತಕ್ಕಂತಹ ನೀರು, ಕೆಂಪು ನೀರಿಂದ ಆ ಒಂದು ನೀರಲ್ಲಿ ತಟ್ಟೆಯ ಮೇಲೆ ದೀಪವನ್ನು ಬೆಳಗಿಸೋದ್ರಿಂದ ನೈಋತ್ಯ ದಿಶೆಯಲ್ಲಿ ಈ ಒಂದು ದೋಷ ಪರಿಹಾರ ಆಗುತ್ತೆ. ಮಾಡ್ಕೊಳ್ಳಿ. ಇನ್ನು 13ರ ನಂತರ ತುಂಬ ಶುಭ ಫಲಗಳನ್ನು ಪಡೆಯುವಂಥದ್ದು ಗುರುವಿನಿಂದ ನೋಡ್ತಾರೆ. ಇನ್ನು ಶುಕ್ರನ ಫಲ ಹೇಗಿದೆಯಪ್ಪ ಅಂತಂದರೆ, ವಿಶೇಷವಾಗಿ ನೋಡಿ, ಶುಕ್ರ ಲಾಭದಾಯಕವಾದ ಫಲ ಪ್ರಾಪ್ತಿಯಲ್ಲಿದ್ದಾನೆ. ಅದಕ್ಕೆ ಸ್ವಲ್ಪ ಸೊಸೈಟಿಯಲ್ಲಿ ಹೆಸರು, ನೇಮು, ಫೇಮು, ಜನರ ಮಧ್ಯೆ ಒಳ್ಳೆಯ ರೀತಿಯ ಸಂಘಟನೆ, ಅವ್ರ ಜೊತೆ ಮಾತುಕತೆ ನಡೆಯುವಂತಹದ್ದು, ನಿಮ್ಮ ಪ್ರಯತ್ನಗಳೆಲ್ಲವೂ ಸ್ವಲ್ಪ ರಿಚ್ಚಾಗಿ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇರ್ತೀರಾ. ಮತ್ತು ಜೀವನದಲ್ಲಿ ವೃತ್ತಿ ವಿಚಾರದಲ್ಲಿ ವಿಶೇಷವಾದಂಥ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇರ್ತೀರ. ಅದರ ಪ್ರಕಾರವಾಗಿ ಆದಾಯಗಳು ಪಡೆಯುವಂಥ ಪ್ರಯತ್ನಗಳು ಕೂಡ ನಡೆಯುತ್ತೆ. ಆ ವಿಚಾರದಲ್ಲಿ 11ರವರೆಗೂ ಸ್ವಲ್ಪ ಜಾಗ್ರತೆ ಪಡಬೇಕು. ನೋಡಿ, ಈಗ ಇಷ್ಟು ಹೇಳಿದ್ದೆಲ್ಲ ಕೂಡ ಒಳ್ಳೆ ರೀತಿ ಕೊಡುತ್ತಪ್ಪ ಅಂದರೆ 11ರವರೆಗೂ ಅಡಚಣೆಯಲ್ಲಿರುತ್ತೆ, ತೊಂದರೆ ಇರುತ್ತೆ, ರಿವರ್ಸ್ ಹೊಡೆಯುತ್ತೆ. ಹಾಗಾಗಿ ನೀವು ಬಹುಮುಖ್ಯವಾಗಿ 11ರವರೆಗೂ ಸೊ ಶಕ್ತಿ ದೇವರ ದರ್ಶನ ಮಾಡಿ ಅಲ್ಲಿ ಕುಂಕುಮಾಷ್ಟೋತ್ರ ಮಾಡಿಸ್ಕೊಳ್ಳೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಸೊ ಆ ನಂತರದ ದಿನಗಳಲ್ಲಿ ತಿಂಗಳ ಪೂರ್ತಿ ಒಳ್ಳೆಯ ರೀತಿಯ ಹೆಸರು ಮಾಡುವಂತಹದ್ದು, ಪ್ರಯತ್ನ ಬಲ ಇವೆಲ್ಲ ಕೂಡ ಚೆನ್ನಾಗಿ ನಡೆಯುತ್ತೆ. ಇನ್ನು ಶನಿಯ ಒಂದು ಪ್ರತಿಫಲ ಹೇಗಿರುತ್ತೆ ಅಂತ ನೋಡಿದರೆ, ಸ್ವಲ್ಪ ಮಿತ್ರರಿಂದ ಕಷ್ಟಗಳು ಬರುತ್ತೆ. ಸ್ನೇಹಿತರು ನಂಬ್ಕೊಂಡಿರೋರಿಂದ ಕೂಡ ಕೈ ಕೊಟ್ಬಿಡುತ್ತಾರೆ. ಸಡನ್ನಾಗಿ ನಿಮಗೆ ಆ ಟೈಮ್ಗೆ ಹೆಲ್ಪ್ ಮಾಡ್ತೀನಿ, ಈ ಟೈಮ್ಗೆ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಡಿರ್ತಾರೆ. ಆದರೆ ಈ ತಿಂಗಳಲ್ಲಿ ಅವರೆಲ್ಲರೂ ಕೂಡ ನೀವು ಫೋನ್ ಮಾಡಿದ್ರು ಕೂಡ ಸ್ವಿಚ್ ಆಫ್ ಮಾಡ್ತಾರೆ, ಇಲ್ಲಾಂದ್ರೆ ಫೋನ್ ತೆಗೆಯೋದೇ ಇಲ್ಲ, ರೆಸ್ಪಾಂಡ್ ಮಾಡೋದಿಲ್ಲ. ಈ ರೀತಿಯ ಒಂದು ಸ್ಥಿತಿ ಸ್ನೇಹಿತರಿಂದ ನೋಡುವಂತಹದ್ದು ಬರುತ್ತೆ. ಈ ಎಲ್ಲ ವಿಚಾರಗಳಿಂದ ಮತ್ತು ಕುಟುಂಬದಲ್ಲಿ ಮಕ್ಕಳ ಒಂದು ಟೆನ್ಷನ್ಸಿಂದ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಅಸಮಂಜಸವಾದಂಥ ಮನಸ್ಥಿತಿಗಳು ಬಂದು ಹೋಗುವಂತಹದ್ದಿರುತ್ತೆ. ಈ ವೃತ್ತಿಗಳಿಗೋಸ್ಕರ ಸ್ವಲ್ಪ ಹಸುಗಳಿಗೆ ಅಂದರೆ ಗೋವುಗಳಿಗೆ ಒಂದು ಬಾಳೆಹಣ್ಣಾಗಲಿ ತರಕಾರಿ ಆಗಲಿ ತಿನ್ನಿಸೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ರಾಹು ಕೇತುಗಳ ಪ್ರಭಾವ ಯಾವ ರೀತಿ ಇದೆ, ಯಾಕೆ ಅಂತಂದರೆ ನೋಡಿ, ನಿಮ್ಮ ರಾಶಿಯಲ್ಲೇ ಕೇತು ಮತ್ತು ಸಪ್ತಮದಲ್ಲಿ ರಾಹು ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಕುಟುಂಬದಲ್ಲಿ ದಂಪತಿಗಳಿಗೆ ಸ್ವಲ್ಪ ಅಡಚಣೆಗಳು ಜಾಸ್ತಿ ಆಗಿರ್ತಾ ಇರುತ್ತೆ. ಒಬ್ರಿಗೆ ಬಿಟ್ಟರೆ ಒಬ್ರಿಗೇನೋ ಒಂದು ಕಾಯಿಲೆ, ಸೊ ಅಡಚಣೆ, ತೊಂದರೆಗಳು, ಮನೆಯಲ್ಲಿ ಹೇಳಿದ ಮಾತು ಕೇಳಲ್ಲ ಅನ್ನುವಂತಹ ಸ್ಥಿತಿಗಳು ಇವೆಲ್ಲವೂ ಕೂಡ ನಡೀತಾ ಇರುತ್ತೆ. ಮತ್ತು ವೈಯಕ್ತಿಕವಾಗಿ ಸ್ವಲ್ಪ ಒತ್ತಡ ಸ್ಥಿತಿ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ. ಹಾಗೆ ಸ್ವಲ್ಪ ಪುಣ್ಯಸ್ಥಳದಲ್ಲಿ ಗಣಪತಿ ದರ್ಶನ ಮಾಡಿ, ಪುಣ್ಯಸ್ಥಳ ಗಣಪತಿ ದರ್ಶನ ಮಾಡೋದ್ರಿಂದ ತುಂಬಾ ಸುಫಲ ಸಿಗತ್ತೆ. ಹಾಗಾಗಿ ಗಣಪತಿ ದರ್ಶನ ಅಂದರೆ ನೋಡಿ, ಕುರುಡುಮಲೆ ಗಣಪತಿ ನೋಡಿ, ಸಾಲಿಗ್ರಾಮ ಗಣಪತಿ ಅಂತಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಕ್ಷೇತ್ರದಲ್ಲಿರ್ತಕ್ಕಂತಹ ದೇವರು ಏಕಶಿಲಾ ವಿಗ್ರಹ ಆಗಿರ್ತಕ್ಕಂತಹ ತುಂಬ ಪವರ್ಫುಲ್ ಆಗಿದೆ. ಹಾಗಾಗಿ ಅಲ್ಲಿ ಸೋಮವಾರದ ದಿವಸ ಇವು 21 ಗರಿಕೆಯ ಹುಲ್ಲಿನ ಒಂದು ಮುಡಿಯನ್ನು ಒಂದು ಗಣಪತಿಗೆ ಅರ್ಪಿಸಿ ಅಲ್ಲಿ ಉರುಳಿ ಮತ್ತು ಕಡಲೆಯನ್ನು ದಾನ ಮಾಡಿ ಬರೋದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಿಬಿಡುತ್ತೆ. ತುಂಬ ಸುಫಲನ ಪಡಿತೀರಾ, ಜೀವನದಲ್ಲಿ ಒಳ್ಳೆ ರೀತಿಯ ಯೋಗ ಫಲನ ಪಡಿತೀರಾ. ಯಾಕೆಂತಂದರೆ ರಾಹುಕೇತುಗಳ ದೃಷ್ಟಿ ಇನ್ನೂ ನಿಮಗೆ ಹೆಚ್ಚು ಕಮ್ಮಿ 1.5 ವರ್ಷವರೆಗೂ ಇರ್ತಕ್ಕಂತಹದ್ದು. ಈ ಒಂದು ಪರಿಹಾರ ಮಾಡಿ ತುಂಬ ಸುಫಲ ಸಿಗುತ್ತೆ. ಹಾಗಾಗಿ ಒಂದು 4 ಗ್ರಹಗಳ ವೈಪರೀತ್ಯ ಇರ್ತಕ್ಕಂತಹದ್ದು, ಆರೋಗ್ಯದ ಬಗ್ಗೆ ಹೇಳಿದ್ದೀನಿ, ಆ ಒಂದು ವಿಚಾರ ಗಮನಿಸ್ಕೊಳ್ಳಿ. ಹಾಗೆ ನೀವೆಲ್ಲರಿಗೂ ಕೂಡ ನಿಮ್ಮ ಇಷ್ಟದೇವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.